ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ವಸ್ಸಾಫಾತಿ ಸಫ್ಫಾ ಫಜ್ಜಾಜಿರಾತಿ ಜಜ್ರಾ ಫತ್ತಾಲಿಯಾತಿ ಜಿಕ್ರಾ ಇನ್ನ ಇಲಾಹಕುಂ ಲವಾಹಿದ್ رب السماوات والأرض وما بينهما ورب المشارق. ಸರಿಯಾಗಿ ಸಾಲುಗಟ್ಟಿ ನಿಲ್ಲುವವರು, ತರುವಾಯ ಬಲಿಷ್ಠವಾಗಿ ತಡೆಯುವವರು, ತರುವಾಯ ಸ್ತುತಿ ಕೀರ್ತನೆ ಮಾಡುವವರು ಆಗಿರುವ ಮಲಕ್ಗಳ ಮೇಲಾಣೆ. ಖಂಡಿತವಾಗಿಯೂ ನಿಮ್ಮ ಆರಾಧ್ಯನು ಏಕನಾಗಿರುವನು. ಆಕಾಶಗಳ, ಭೂಮಿಯ ಮತ್ತು ಅವುಗಳ ಮಧ್ಯೆ ಇರುವವುಗಳ ಪರಿಪಾಲಕ ಹಾಗೂ ಉದಯಸ್ಥಾನಗಳ ಪರಿಪಾಲಕ. ಇನ್ನಾ ಝಯ್ಯನ್ನ ಅಸ್ಸಮಾಅ ಅದ್ದುನ್ಯಾ ಬಿಝೀನತಿನಿಲ್ ಕವಾಕಿಬ್. ಖಂಡಿತವಾಗಿಯೂ ಸಮೀಪದ ಆಕಾಶವನ್ನು ನಾವು ನಕ್ಷತ್ರಗಳ ಅಲಂಕಾರದಿಂದ ಅಲಂಕರಿಸಿರುವೆವು. ವಹಿಫ್ಜನ್ ಮಿನ್ ಕುಲ್ಲಿ ಶೈತಾನಿನ್ ಮಾರಿದ್. ಧಿಕ್ಕಾರಿಗಳಾಗಿರುವ ಸರ್ವ ಸೈತಾನರಿಂದಲೂ ನಾವು ಅದನ್ನು ಸುರಕ್ಷಿತಗೊಳಿಸಿರುವೆವು. ಲಾ ಯಸ್ಸಮ್ಮಊನ ಇಲಲ್ ಮಲಇಲ್ ಅಅ್ಲಾ ವಯುಕ್ದಫೂನ ಮಿನ್ ಕುಲ್ಲಿ ಜಾನಿಬ್ ದುಹೂರಾ ವಲಹುಂ ಅದಾಬುನ್ ವಾಸಿಬ್. ಅತ್ಯುನ್ನತವಾದ ಸಮೂಹದೆಡೆಗೆ ಕಿವಿಗೊಟ್ಟು ಆಲಿಸಲು ಅವರಿಗೆ, ಅಂದರೆ ಸೈತಾನರಿಗೆ ಸಾಧ್ಯವಾಗದು. ಸರ್ವ ದಿಕ್ಕುಗಳಿಂದಲೂ ಅವರನ್ನು ಎಸೆದು ಓಡಿಸಲಾಗುವುದು. ಅವರಿಗೆ ಶಾಶ್ವತ ಶಿಕ್ಷೆಯೂ ಇದೆ. ಇಲ್ಲಾ ಮನ್ ಖತಿಫಲ್ ಖತಫತ ಫಅತ್ಬಅಹು ಶಿಹಾಬುನ್ ಸಾಕಿಬ್. ಆದರೆ ಯಾರಾದರೂ ಹಠಾತ್ತನೆ ಏನನ್ನಾದರೂ ಕಸಿದರೆ ಚುಚ್ಚಿಸಾಗುವ ಒಂದು ಅಗ್ನಿಜ್ವಾಲೆಯು ಅವನನ್ನು ಹಿಂಬಾಲಿಸುವುದು. ಫಸ್ತಫ್ತಿಹಿಮ್ ಅಹುಂ ಅಶದ್ದು ಖಲ್ಕನ್ ಅಮ್ ಮನ್ ಖಲಕ್ನಾ ಇನ್ನಾ ಖಲಕ್ನಾಹುಂ ಮಿನ್ ತೀನಿಲ್ ಲಾಜಿಬ್. ಆದ್ದರಿಂದ ಓ ಪ್ರವಾದಿಯವರೇ, ತಾವು ಅವರೊಂದಿಗೆ, ಅಂದರೆ ಸತ್ಯ ನಿಷೇಧಿಗಳೊಂದಿಗೆ ಅಭಿಪ್ರಾಯವನ್ನು ಕೇಳಿರಿ. ಸೃಷ್ಟಿಸಲು ಅತ್ಯಂತ ಕಷ್ಟಕರವಾಗಿರುವುದು ಅವರನ್ನೇ ಅಥವಾ ನಾವು ಸೃಷ್ಟಿಸಿರುವ ಇತರ ಸೃಷ್ಟಿಗಳನ್ನೇ? ಖಂಡಿತವಾಗಿಯೂ ನಾವು ಅವರನ್ನು ಸೃಷ್ಟಿಸಿರುವುದು ಜಿಗುಟಾಗಿರುವ ಜೇಡಿ ಮಣ್ಣಿನಿಂದಾಗಿದೆ. ಬಲ್ ಅಜಿಬ್ತ ವಯಸ್ಖರೂನ್. ಆದರೆ ತಾವು ಅಚ್ಚರಿಪಟ್ಟಿರುವಿರಿ ಮತ್ತು ಅವರು ಅಪಹಾಸ್ಯ ಮಾಡುತ್ತಿರುವರು. ವಇದಾ ದುಕ್ಕಿರೂ ಲಾ ಯದ್ಕುರೂನ್. ಅವರಿಗೆ ಉಪದೇಶ ನೀಡಲಾದರೆ ಅವರು ಆಲೋಚಿಸುವುದಿಲ್ಲ. ವಇದಾ ರಅೌ ಆಯತನ್ ಯಸ್ತಸ್ಖಿರೂನ್. ಅವರು ಯಾವುದೇ ದೃಷ್ಟಾಂತವನ್ನು ಕಂಡರೂ ಅಪಹಾಸ್ಯ ಮಾಡುವರು. ವಕಾಲೂ ಇನ್ ಹಾದಾ ಇಲ್ಲಾ ಸಿಹ್ರುಂ ಮುಬೀನ್. ಅವರು ಹೇಳುವರು, ಇದೊಂದು ಸ್ಪಷ್ಟವಾದ ಮಾಂತ್ರಿಕತೆ ಮಾತ್ರವಾಗಿದೆ. ಅಇದಾ ಮಿತ್ನಾ ವಕುನ್ನಾ ತುರಾಬನ್ ವಇಧಾಮನ್ ಅಇನ್ನಾ ಲಮಬ್ಊಸೂನ್ ಅವ ಆಬಾಉನಲ್ ಅವ್ವಲೂನ್. ನಾವು ಸತ್ತು ಮಣ್ಣು ಮತ್ತು ಮೂಳೆಚೂರುಗಳಾಗಿ ಬಿಟ್ಟ ಬಳಿಕ ನಮ್ಮನ್ನು ಮತ್ತು ನಮ್ಮ ಪೂರ್ವಿಕರನ್ನು ಪುನರುತ್ಥಾನಗೊಳಿಸಲಾಗುವುದೇ? ಕುಲ್ ನಅಂ ವಅಂತುಂ ದಾಖಿರೂನ್. ಹೇಳಿರಿ, ಹೌದು, ಅಂದು ನೀವು ಅಪಮಾನಿತರಾಗಿರುವಿರಿ. ಫಇನ್ನಮಾ ಹಿಯ ಜಜರತುನ್ ವಾಹಿದತುನ್ ಫಇದಾ ಹುಂ ಯನ್ಜುರೂನ್. ಅದೊಂದು ಘೋರ ಶಬ್ದ ಮಾತ್ರವಾಗಿರುವುದು. ಆಗ ಅಗೋ ಅವರು ಎದ್ದು ನಿಂತು ನೋಡುವರು. ವಕಾಲೂ ಯಾ ವೈಲನಾ ಹಾದಾ ಯೌಮುದ್ದೀನ್. ಅವರು ಹೇಳುವರು, ಅಯ್ಯೋ ನಮ್ಮ ದುರದೃಷ್ಟವೇ, ಇದು ಪ್ರತಿಫಲದ ದಿನವಾಗಿದೆ. ಹಾದಾ ಯೌಮುಲ್ ಫಸ್ಲಿ ಅಲ್ಲದೀ ಕುಂತುಂ ಬಿಹಿ ತುಕದ್ದಿಬೂನ್. ಅವರಿಗೆ ಉತ್ತರಿಸಲಾಗುವುದು, ಇದು ನೀವು ನಿಷೇಧಿಸಿದ
ನಿರ್ಣಾಯಕವಾದ ತೀರ್ಪು ನೀಡುವ ದಿನವಾಗಿದೆ. احشروا الذين ظلموا وأزواجهم وما كانوا يعبدون من دون الله فاهدوهم إلى صراط الجحيم. ಅಲ್ಲಾಹು ಆದೇಶಿಸುವನು, ಅಕ್ರಮಿಗಳನ್ನು, ಅವರ ಸಂಗಾತಿಗಳನ್ನು ಮತ್ತು ಅಲ್ಲಾಹುವಿನ ಹೊರತು ಅವರು ಆರಾಧಿಸುತ್ತಿದ್ದವುಗಳನ್ನು ಒಟ್ಟುಗೂಡಿಸಿರಿ. ತರುವಾಯ ಅವರನ್ನು ನರಕಾಗ್ನಿಯ ದಾರಿಯೆಡೆಗೆ ಸಾಗಿಸಿರಿ. وقفوهم إنهم مسؤولون ما لكم لا تناصرون. ಅವರನ್ನು ತಡೆದು ನಿಲ್ಲಿಸಿರಿ. ನಿಮಗೇನಾಗಿದೆ? ನೀವು ಪರಸ್ಪರ ಸಹಾಯ ಮಾಡುವುದಿಲ್ಲವೇ ಎಂದು ಅವರೊಂದಿಗೆ ಪ್ರಶ್ನಿಸಬೇಕಾಗಿದೆ. ಬಲ್ ಹುಮುಲ್ ಯೌಮ ಮುಸ್ತಸ್ಲಿಮೂನ್. ಅಲ್ಲ, ಅಂದು ಅವರು ಶರಣಾಗತರಾಗಿರುವರು. ವಅಕ್ಬಲ ಬಅದುಹುಂ ಅಲಾ ಬಅದಿನ್ ಯತಸಾಅಲೂನ್. ಅವರಲ್ಲಿ ಕೆಲವರು ಇತರ ಕೆಲವರೆಡೆಗೆ ತಿರುಗಿ ಪರಸ್ಪರ ಪ್ರಶ್ನಿಸುವರು. ಅವರು ಹೇಳುವರು, ಖಂಡಿತವಾಗಿಯೂ ನೀವು ನಮ್ಮ ಬಳಿಗೆ ರಟ್ಟೆ ಬಲದೊಂದಿಗೆ ಬಂದು ನಮ್ಮನ್ನು ಸತ್ಯದಿಂದ ವಿಮುಖಗೊಳಿಸಿದಿರಿ. ಕಾಲೂ ಇನ್ನಕುಂ ಕುಂತುಂ ತಅತೂನನಾ ಅನಿಲ್ ಯಮೀನ್ ಕಾಲೂ ಬಲ್ ಲಂ ತಕೂನೂ ಮುಅ್ಮಿನೀನ್ وما كان لنا عليكم من سلطان بل كنتم قوما طاغين. ಅವರು ಉತ್ತರಿಸುವರು, ಅಲ್ಲ, ನೀವೇ ವಿಶ್ವಾಸಿಗಳಾಗಲಿಲ್ಲ, ನಿಮ್ಮ ಮೇಲೆ ನಮಗೆ ಯಾವುದೇ ಅಧಿಕಾರವಿರಲಿಲ್ಲ, ಬದಲಾಗಿ ನೀವು ಅತಿಕ್ರಮಿಗಳಾದ ಒಂದು ಜನತೆಯಾಗಿದ್ದೀರಿ. فحق علينا قول ربنا إنا لذائقون. ಆದ್ದರಿಂದ ನಮ್ಮ ಮೇಲೆ ನಮ್ಮ ರಬ್ಬಿನ ವಚನವು, ಅಂದರೆ ನಮ್ಮ ಪರಿಪಾಲಕನ ವಚನವು ಸತ್ಯವಾಗಿ ಬಿಟ್ಟಿತು. ಖಂಡಿತವಾಗಿಯೂ ನಾವು ಶಿಕ್ಷೆಯನ್ನು ಅನುಭವಿಸುವವರಾಗುವೆವು. فأغويناكم إنا كنا غاوين. ಹೀಗೆ ನಾವು ನಿಮ್ಮನ್ನು ಪಥಭ್ರಷ್ಟರನ್ನಾಗಿ ಮಾಡಿದೆವು, ಯಾಕೆಂದರೆ ಖಂಡಿತವಾಗಿಯೂ ನಾವು ಪಥಭ್ರಷ್ಟರಾಗಿದ್ದೆವು. فإنهم يومئذ في العذاب مشتركون. ಆದ್ದರಿಂದ ಖಂಡಿತವಾಗಿಯೂ ಆ ದಿನದಂದು ಅವರು ಎರಡೂ ಗುಂಪುಗಳು ಶಿಕ್ಷೆಯಲ್ಲಿ ಪಾಲುದಾರರಾಗಿರುವರು. ಇನ್ನಾ ಕذلك نفعل بالمجرمين. ಖಂಡಿತವಾಗಿಯೂ ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವರ್ತಿಸುವೆವು. ಇನ್ನಹುಂ ಕಾನೂ ಇದಾ qೀಲ ಲಹುಂ ಲಾ ಇಲಾಹ ಇಲ್ಲಲ್ಲಾಹು ಯಸ್ತಕ್ಬಿರೂನ್ ವಯಕೂಲೂನ ಅಇನ್ನಾ ಲತಾರಿಕೂ ಆಲಿಹತಿನಾ ಲಿಶಾಯಿರಿನ್ ಮಜ್ನೂನ್. ಅಲ್ಲಾಹುವಿನ ಹೊರತು ಅನ್ಯ ಆರಾಧ್ಯರಿಲ್ಲ ಎಂದು ಅವರೊಂದಿಗೆ ಹೇಳಲಾದರೆ ಅವರು ಅಹಂಕಾರ ಪಡುತ್ತಾ, ಹುಚ್ಚನಾದ ಒಬ್ಬ ಕವಿಗಾಗಿ ನಾವು ನಮ್ಮ ಆರಾಧ್ಯರನ್ನು ವರ್ಜಿಸುವುದೇ ಎಂದು ಕೇಳುತ್ತಿದ್ದರು. ಬಲ್ ಜಾಅ ಬಿಲ್ ಹಕ್ಕಿ ವಸದ್ದಕಲ್ ಮುರ್ಸಲೀನ್. ಅಲ್ಲ, ಅವರು ಸತ್ಯದೊಂದಿಗೆ ಬಂದಿರುವರು ಮತ್ತು ಮುಂಚಿನ ಪ್ರವಾದಿಗಳನ್ನು ದೃಢೀಕರಿಸಿರುವರು. ಇನ್ನಕುಂ ಲದಾಯಿಕುಲ್ ಅದಾಬಿಲ್ ಅಲೀಮ್. ಖಂಡಿತವಾಗಿಯೂ ನೀವು ಯಾತನಾಮಯ ಶಿಕ್ಷೆಯನ್ನು ಆಸ್ವಾದಿಸಬೇಕಾದವರೇ ಆಗಿರುವಿರಿ. ವಮಾ ತುಜ್ಜೌನ ಇಲ್ಲಾ ಮಾ ಕುಂತುಂ ತಅಮಲೂನ್. ನೀವು ಮಾಡಿರುವುದಕ್ಕೆ ಮಾತ್ರ ನಿಮಗೆ ಪ್ರತಿಫಲ ನೀಡಲಾಗುವುದು. ಇಲ್ಲಾ ಇಬಾದಲ್ಲಾಹಿಲ್ ಮುಖ್ಲಸೀನ್ ಉಲೈಕ
عبادك لهم رزق معلوم. ಅಲ್ಲಾಹುವಿನ ನಿಷ್ಕಳಂಕರಾದ ದಾಸರು ಇದರಿಂದ ಹೊರತಾಗಿರುವರು. ಅವರಿಗೆ ಅರಿಯಲ್ಪಟ್ಟ ಅನ್ನಾಧಾರವಿರುವುದು. فواكه وهم مكرمون في جنات النعيم على سرر متقابلين. ವಿವಿಧ ಬಗೆಯ ಫಲಗಳು ಸೌಭಾಗ್ಯ ತುಂಬಿದ ಸ್ವರ್ಗೋದ್ಯಾನಗಳಲ್ಲಿ ಅವರು ಗೌರವಿಸಲ್ಪಡುವರು. ಅವರು ಮಂಚಗಳಲ್ಲಿ ಪರಸ್ಪರ ಅಭಿಮುಖಿಗಳಾಗಿ ಕುಳಿತಿರುವರು. يطاف عليهم بكأس من معين بيضاء لذة للشاربين لا فيها غول ولا هم عنها ينزفون. ಒಂದು ರೀತಿಯ ಒರತೆ ನೀರು ತುಂಬಿದ ಲೋಟಗಳನ್ನು ಅವರ ಸುತ್ತಲೂ ತರಲಾಗುವುದು. ಬೆಳ್ಳಗಿರುವ ಮತ್ತು ಕುಡಿಯುವವರಿಗೆ ಮಾಧುರ್ಯವುಳ್ಳ ಪಾನೀಯ, ಅದರಲ್ಲಿ ಯಾವುದೇ ದುಷ್ಪರಿಣಾಮವಿಲ್ಲ. ಅದರಿಂದಾಗಿ ಅವರಿಗೆ ನಶೆಯೂ ಉಂಟಾಗಲಾರದು. وعندهم قاصرات الطرف عين كأنهن بيض مكنون. ದೃಷ್ಟಿಯನ್ನು ನಿಯಂತ್ರಿಸುವ ಮತ್ತು ವಿಶಾಲ ಕಣ್ಣುಗಳುಳ್ಳ ಸ್ತ್ರೀಯರು ಅವರ ಬಳಿ ಇರುವರು. ಅವರು ಜೋಪಾನವಾಗಿಡಲಾದ ಮೊಟ್ಟೆಗಳಂತಿರುವರು. فأقبل بعضهم على بعض يتساءلون. ಸ್ವರ್ಗವಾಸಿಗಳ ಪೈಕಿ ಕೆಲವರು ಇತರ ಕೆಲವರಿಗೆ ಅಭಿಮುಖವಾಗಿ ಪರಸ್ಪರ ಕೇಳುವರು. قال قائل منهم إني كان لي قرين يقول أئنك لمن المصدقين أإذا متنا وكنا ترابا وعظاما أإنا لمدينون. ಅವರ ಪೈಕಿ ಒಬ್ಬ ವಕ್ತಾರ ಹೇಳುವನು, ಖಂಡಿತವಾಗಿಯೂ ನನಗೊಬ್ಬ ಗೆಳೆಯನಿದ್ದನು. ಅವನು ಹೇಳುತ್ತಿದ್ದನು, ಖಂಡಿತವಾಗಿಯೂ ನೀನು ಪರಲೋಕದಲ್ಲಿ ವಿಶ್ವಾಸವಿಡುವವರ ಪೈಕಿ ಸೇರಿದವನಾಗಿರುವೆಯಾ? ನಾವು ಸತ್ತು ಮಣ್ಣು ಮತ್ತು ಮೂಳೆಗಳಾಗಿ ಹೋದ ಬಳಿಕವೂ ನಮಗೆ ನಮ್ಮ ಕರ್ಮಫಲಗಳನ್ನು ನೀಡಲಾಗುವುದೇ? قال هل أنتم مطلعون فاطلع فرآه في سواء الجحيم. ಬಳಿಕ ತನ್ನ ಬಳಿ ಇರುವವರೊಂದಿಗೆ ಅವನು ಹೇಳುವನು, ನೀವು ಆ ಗೆಳೆಯನನ್ನು ಇಣುಕಿ ನೋಡಲು ಬಯಸುವಿರಾ? ಆಗ ಅವನು ಇಣುಕಿ ನೋಡುವನು. ಆಗ ಅವನು ಅವನನ್ನು ನರಕಾಗ್ನಿಯ ಮಧ್ಯೆ ಕಾಣುವನು. قال تالله إن كدت لتردين ولولا نعمة ربي لكنت من المحضرين. ಅವನು ಗೆಳೆಯನೊಂದಿಗೆ ಹೇಳುವನು, ಅಲ್ಲಾಹುವಿನ ಮೇಲಾಣೆ, ಖಂಡಿತವಾಗಿಯೂ ನೀನು ನನ್ನನ್ನು ನಾಶ ಮಾಡುತ್ತಿದ್ದೆ. ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ಕೃಪೆ ಇಲ್ಲದಿರುತ್ತಿದ್ದರೆ ನರಕಾಗ್ನಿಯಲ್ಲಿ ಹಾಜರುಪಡಿಸಲಾಗುವವರ ಪೈಕಿ ನಾನು ಸೇರಿರುತ್ತಿದ್ದೆ. أفما نحن بميتين إلا موتتنا الأولى وما نحن بمعذبين إن هذا لهو الفوز العظيم لمثل هذا فليعمل العاملون. ಸ್ವರ್ಗವಾಸಿಗಳು ಹೇಳುವರು, ನಮ್ಮ ಮೊದಲ ಮರಣದ ಹೊರತು ಇನ್ನು ನಾವು ಮರಣ ಹೊಂದಲಾರೆವು, ನಾವು ಶಿಕ್ಷಿಸಲ್ಪಡಲಾರೆವು. ಖಂಡಿತವಾಗಿಯೂ ಮಹಾಭಾಗ್ಯವು ಇದೇ ಆಗಿದೆ. ಕರ್ಮವೆಸಗುವವರು ಇದರಂತಿರುವುದಕ್ಕಾಗಿ ಕರ್ಮವೆಸಗಲಿ. أذلك خير نزلا أم شجرة الزقوم. ಉತ್ತಮ ಆತಿಥ್ಯವು ಇದಾಗಿದೆಯೇ ಅಥವಾ ಜಕ್ಕೂಮ್ ಮರವೇ? إن
إنا جعلناها فتنة للظالمين. ಖಂಡಿತವಾಗಿಯೂ ನಾವು ಅಕ್ರಮಿಗಳಿಗೆ ಅದನ್ನು ಒಂದು ಪರೀಕ್ಷೆಯನ್ನಾಗಿ ಮಾಡಿರುವೆವು. إنها شجرة تخرج في أصل الجحيم. ಅದು ನರಕಾಗ್ನಿಯ ತಳಭಾಗದಿಂದ ಹೊರಹೊಮ್ಮುವ ಒಂದು ಮರವಾಗಿದೆ. طلعها كأنه رؤوس الشياطين. ಅದರ ಗೊನೆಗಳು ಸೈತಾನರ ತಲೆಗಳಂತಿರು. فإنهم لآكلون منها فمالئون منها البطون. ಖಂಡಿತವಾಗಿಯೂ ಅವರು ಅದರಿಂದ ತಿನ್ನುವರು ಮತ್ತು ಹೊಟ್ಟೆ ತುಂಬಿಸಿಕೊಳ್ಳುವರು. ثم إن لهم عليها لشوبا من حميم. ثم إن مرجعهم لإلى الجحيم. ತರುವಾಯ ಅವರಿಗೆ ಅದರ ಮೇಲೆ ಕುದಿಯುವ ಪಾನೀಯದ ಒಂದು ಮಿಶ್ರಣವಿರುವುದು. ತರುವಾಯ ಅವರ ಮರಳುವಿಕೆಯು ಖಂಡಿತವಾಗಿಯೂ ನರಕಾಗ್ನಿಯೆಡೆಗೆ ಆಗಿರುವುದು. إنهم ألفوا آباءهم ضالين. ಖಂಡಿತವಾಗಿಯೂ ಅವರು ತಮ್ಮ ಪೂರ್ವಿಕರನ್ನು ಪಥಭ್ರಷ್ಟರನ್ನಾಗಿ ಕಂಡಿರುವರು. فهم على آثارهم يهرعون. ಹಾಗೆ ಇವರು ಅವರ ಅಂದರೆ ಪೂರ್ವಿಕರ ಹೆಜ್ಜೆ ಗುರುತುಗಳ ಮೂಲಕ ಧಾವಂತದಿಂದ ಸಾಗುತ್ತಿರುವರು. وَلَقَدْ ضَلَّ قَبْلَهُمْ أَكْثَرُ الْأَوَّلِينَ. ಇವರಿಗಿಂತ ಮುಂಚಿನ ಪೂರ್ವಿಕರ ಪೈಕಿ ಹೆಚ್ಚಿನವರು ಪಥಭ್ರಷ್ಟರಾಗಿದ್ದರು. وَلَقَدْ أَرْسَلْنَا فِيهِمْ مُنذِرِينَ. ನಾವು ಅವರಿಗೆ ಮುನ್ನೆಚ್ಚರಿಕೆಗಾರರನ್ನು ಕಳುಹಿಸಿದ್ದೆವು. فانظر كيف كان عاقبة المنذرين إلا عباد الله المخلصين. ಮುನ್ನೆಚ್ಚರಿಕೆ ನೀಡಲಾದವರ ಅಂತ್ಯ ಹೇಗಿತ್ತೆಂಬುದನ್ನು ನೋಡಿರಿ, ಅಲ್ಲಾಹುವಿನ ನಿಷ್ಕಳಂಕರಾದ ದಾಸರ ಹೊರತು. وَلَقَدْ نَادَانَا نُوحٌ فَلَنِعْمَ الْمُجِيبُونَ. ನೂಹ್ ನಮ್ಮನ್ನು ಕರೆದು ಪ್ರಾರ್ಥಿಸಿದ್ದರು, ಆಗ ಉತ್ತರಿಸಿದವನು ಎಷ್ಟು ಉತ್ತಮನು. وَنَجَّيْنَاهُ وَأَهْلَهُ مِنَ الْكَرْبِ الْعَظِيمِ. ಅವರನ್ನು ಮತ್ತು ಅವರ ಜನರನ್ನು ನಾವು ಮಹಾ ದುರಂತದಿಂದ ಪಾರು ಮಾಡಿದೆವು. وَجَعَلْنَا ذُرِّيَّتَهُ هُمُ الْبَاقِينَ وَتَرَكْنَا عَلَيْهِ فِي الْآخِرِينَ. ಅವರ ಸಂತತಿಗಳನ್ನು ನಾವು ಭೂಮಿಯಲ್ಲಿ ಅಸ್ತಿತ್ವದಲ್ಲಿರುವವರನ್ನಾಗಿ ಮಾಡಿದೆವು ಮತ್ತು ನಂತರದ ತಲೆಮಾರುಗಳಲ್ಲಿ ಅವರ ಕೀರ್ತಿಯನ್ನು ಉಳಿಸಿದೆವು. ಸಲಾಮುನ್ ಅಲಾ ನೂಹಿನ್ ಫಿಲ್ ಆಲಮೀನ್ ಇನ್ನಾ ಕದಾಲಿಕ ನಜ್ಜಿಲ್ ಮುಹ್ಸಿನೀನ್. ಸರ್ವಲೋಕದವರ ಪೈಕಿ ನೂಹರ ಮೇಲೆ ಶಾಂತಿ ಇರಲಿ. ಖಂಡಿತವಾಗಿಯೂ ನಾವು ಸಜ್ಜನರಿಗೆ ಹೀಗೆ ಪ್ರತಿಫಲವನ್ನು ನೀಡುವೆವು. ಇನ್ನಹು ಮಿನ್ ಇಬಾದಿನಲ್ ಮುಅ್ಮಿನೀನ್ ಥುಮ್ಮ ಅಗ್ರಕ್ನಲ್ ಆಖರೀನ್. ಖಂಡಿತವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಿ ಸೇರಿದವರಾಗಿದ್ದರು. ತರುವಾಯ ನಾವು ಇತರರನ್ನು ಮುಳುಗಿಸಿದೆವು. وَإِنَّ مِن شِيعَتِهِ لَإِبْرَاهِيمَ إِذْ جَاءَ رَبَّهُ بِقَلْبٍ سَلِيمٍ. ಖಂಡಿತವಾಗಿಯೂ ಇಬ್ರಾಹಿಂ ಅವರ ಗುಂಪಿನಲ್ಲಿ ಸೇರಿದವರಾಗಿರುವರು. ಅವರು ತಮ್ಮ ರಬ್ಬಿನ ಬಳಿಗೆ ಅಂದರೆ ತಮ್ಮ ಪರಿಪಾಲಕನ ಬಳಿಗೆ ನಿಷ್ಕಳಂಕ ಹೃದಯದೊಂದಿಗೆ ಬಂದ ಸಂದರ್ಭ. إذ قال لأبيه وقومه ماذا تعبدون
أئفكا آلهة دون الله تريدون فما ظنكم برب العالمين. ಅವರು ತಮ್ಮ ತಂದೆಯೊಂದಿಗೂ ಜನತೆಯೊಂದಿಗೂ ಹೇಳಿದ ಸಂದರ್ಭ, ನೀವು ಏನನ್ನು ಆರಾಧಿಸುತ್ತಿರುವಿರಿ? ನೀವು ಅಲ್ಲಾಹುವಿನ ಹೊರತು ಮಿಥ್ಯಾರಾಧ್ಯರನ್ನು ಬಯಸುತ್ತಿರುವಿರಾ? ಹಾಗಾದರೆ ಸರ್ವಲೋಕಗಳ ರಬ್ಬಿನ ಬಗ್ಗೆ, ಅಂದರೆ ಸರ್ವಲೋಕಗಳ ಪರಿಪಾಲಕನ ಬಗ್ಗೆ ನಿಮ್ಮ ಭಾವನೆ ಏನು? فنظر نظرة في النجوم فقال إني سقيم. ತರುವಾಯ ಅವರು ನಕ್ಷತ್ರಗಳೆಡೆಗೆ ಒಂದು ನೋಟವನ್ನು ಬೀರಿದರು. ತರುವಾಯ ಹೇಳಿದರು, ಖಂಡಿತವಾಗಿಯೂ ನಾನು ಅಸ್ವಸ್ಥನಾಗಿರುವೆನು. فتولوا عنه مدبرين. ಆಗ ಅವರು ಅವರನ್ನು, ಅಂದರೆ ಇಬ್ರಾಹಿಂರನ್ನು ಬಿಟ್ಟು ವಿಮುಖರಾಗಿ ಹೋದರು. فراغ إلى آلهتهم فقال ألا تأكلون ما لكم لا تنطقون. ತರುವಾಯ ಅವರು, ಅಂದರೆ ಇಬ್ರಾಹಿಂ ಅವರ ಆರಾಧ್ಯರೆಡೆಗೆ ತಿರುಗಿ ಹೇಳಿದರು, ನೀವು ತಿನ್ನುವುದಿಲ್ಲವೇ? ನಿಮಗೇನಾಗಿದೆ? ನೀವು ಮಾತನಾಡುತ್ತಿಲ್ಲವಲ್ಲ. فراغ عليهم ضربا باليمين. ತರುವಾಯ ಅವರು ಅವುಗಳೆಡೆಗೆ ತಿರುಗಿ ಬಲಗೈಯಿಂದ ಅವುಗಳಿಗೆ ಬಲವಾಗಿ ಬಾರಿಸಿದರು. فأقبلوا إليه يزفون قال أتعبدون ما تنحتون والله خلقكم وما تعملون. ತರುವಾಯ ಅವರು ಅವರೆಡೆಗೆ ಓಡಿ ಬಂದರು. ಅವರು, ಅಂದರೆ ಇಬ್ರಾಹಿಂ ಹೇಳಿದರು, ನಿಮ್ಮನ್ನು ಮತ್ತು ನೀವು ನಿರ್ಮಿಸುತ್ತಿರುವುದನ್ನು ಸೃಷ್ಟಿಸಿದವನು ಅಲ್ಲಾಹು ಆಗಿರುವಾಗ ನೀವೇ ಸ್ವತಃ ಕಡೆದು ನಿರ್ಮಿಸಿದವುಗಳನ್ನು ನೀವು ಆರಾಧಿಸುತ್ತಿರುವಿರಾ? قالوا بنوا له بنيانا فألقوه في الجحيم. ಅವರು ಪರಸ್ಪರ ಹೇಳಿದರು, ನೀವು ಅವರಿಗೆ, ಅಂದರೆ ಇಬ್ರಾಹಿಂಗೆ ಒಂದು ಅಗ್ನಿಕುಂಡವನ್ನು ನಿರ್ಮಿಸಿರಿ, ತರುವಾಯ ಅವರನ್ನು ಜ್ವಲಿಸುವ ಅಗ್ನಿಗೆ ಸೇರಿ. فأرادوا به كيدا فجعلناهم الأسفلين. ಅವರ, ಅಂದರೆ ಇಬ್ರಾಹಿಮರ ವಿಷಯದಲ್ಲಿ ಅವರೊಂದು ತಂತ್ರವನ್ನು ಹೂಡಲು ಬಯಸಿದರು, ಆದರೆ ನಾವು ಅವರನ್ನು ಅತ್ಯಂತ ಅಧಮರನ್ನಾಗಿ ಮಾಡಿದೆವು. وقال إني ذاهب إلى ربي سيهدين رب هب لي من الصالحين. ಅವರು ಹೇಳಿದರು, ಖಂಡಿತವಾಗಿಯೂ ನಾನು ನನ್ನ ರಬ್ಬಿನೆಡೆಗೆ, ಅಂದರೆ ನನ್ನ ಪರಿಪಾಲಕನೆಡೆಗೆ ತೆರಳುವೆನು. ಅವನು ನನಗೆ ದಾರಿ ತೋರಿಸುವನು. ನನ್ನ ರಬ್, ಅಂದರೆ ನನ್ನ ಪರಿಪಾಲಕನೇ, ಸಜ್ಜನರಲ್ಲಿ ಸೇರಿದವನನ್ನು ನನಗೆ ಪುತ್ರನನ್ನಾಗಿ ಕರುಣಿಸು. فبشرناه بغلام حليم. ಆಗ ನಾವು ಅವರಿಗೆ ಸಹನಾಶೀಲ ಹುಡುಗನ ಬಗ್ಗೆ ಶುಭವಾರ್ತೆಯನ್ನು ತಿಳಿಸಿದೆವು. فلما بلغ معه السعي قال يا بني إني أرى في المنام أني أذبحك فانظر ماذا ترى. قال يا أبت افعل ما تؤمر ستجدني إن شاء الله من الصابرين. ತರುವಾಯ ಅವನು, ಅಂದರೆ ಬಾಲಕನು ಅವರೊಂದಿಗೆ ಪರಿಶ್ರಮಿಸುವ ಪ್ರಾಯಕ್ಕೆ ತಲುಪಿದಾಗ ಅವರು, ಅಂದರೆ ಇಬ್ರಾಹಿಂ ಹೇಳಿದರು, ಓ ನನ್ನ ಮಗನೇ, ನಾನು ನಿನ್ನ ಕತ್ತನ್ನು ಕೊಯ್ಯಬೇಕೆಂದು ಕನಸು ಕಂಡಿರುವೆನು. ಆದ್ದರಿಂದ ನೋಡು, ನಿನ್ನ ಅಭಿಪ್ರಾಯವೇನು? ಅವನು ಹೇಳಿದನು, ಓ ನನ್ನ ತಂದೆಯವರೇ, ತಮಗೆ ಆಜ್ಞಾಪಿಸಲಾಗಿರುವುದನ್ನು ತಾವು ನಿರ್ವಹಿಸಿರಿ. ಅಲ್ಲಾಹು ಇಚ್ಛಿಸಿದರೆ ಖಂಡಿತವಾಗಿಯೂ ತಾವು ನನ್ನನ್ನು ತಾಳ್ಮೆ ವಹಿಸುವವರ ಪೈಕಿ ಸೇರಿದವನಾಗಿ ಕಾಣುವಿರಿ. فلما أسلما وتله للجبين
وناديناه أن يا إبراهيم قد صدقت الرؤيا إنا كذلك نجزي المحسنين إن هذا لهو البلاء المبين. ತರುವಾಯ ಅವರಿಬ್ಬರೂ ಆಜ್ಞೆಗೆ ಶರಣಾದಾಗ ಮತ್ತು ಅವರನ್ನು ಅಂದರೆ ಮಗನನ್ನು ಹಣೆಯ ಮೇಲೆ ಹೊರಳಿಸಿ ಮಲಗಿಸಲಾದಾಗ ನಾವು ಅವರನ್ನು ಕರೆದು ಹೇಳಿದೆವು, ಓ ಇಬ್ರಾಹಿಂ, ಖಂಡಿತವಾಗಿಯೂ ತಾವು ಕನಸನ್ನು ನಿಜಪಡಿಸಿರುವಿರಿ. ಖಂಡಿತವಾಗಿಯೂ ನಾವು ಸಜ್ಜನರಿಗೆ ಹೀಗೆ ಪ್ರತಿಫಲವನ್ನು ನೀಡುವೆವು. ಖಂಡಿತವಾಗಿಯೂ ಇದೊಂದು ಸ್ಪಷ್ಟವಾದ ಪರೀಕ್ಷೆಯೇ ಆಗಿತ್ತು. وفديناه بذبح عظيم. ಅವರ ಅಂದರೆ ಮಗನ ಬದಲಿಗೆ ಬಲಿ ನೀಡುವುದಕ್ಕಾಗಿ ಮಹಾ ಬಲಿಮೃಗವೊಂದನ್ನು ನಾವು ನೀಡಿದೆವು. وتركنا عليه في الآخرين. ನಂತರದವರಲ್ಲಿ ಅವರ ಅಂದರೆ ಇಬ್ರಾಹಿಂರ ಕೀರ್ತಿಯನ್ನು ನಾವು ಉಳಿಸಿದೆವು. سلام على إبراهيم كذلك نجزي المحسنين إنه من عبادنا المؤمنين. ಇಬ್ರಾಹಿಂರ ಮೇಲೆ ಶಾಂತಿ ಇರಲಿ. ನಾವು ಸಜ್ಜನರಿಗೆ ಹೀಗೆ ಪ್ರತಿಫಲವನ್ನು ನೀಡುವೆವು. ಖಂಡಿತವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಿ ಸೇರಿದವರಾಗಿರುವರು. وبشرناه بإسحاق نبيا من الصالحين. ನಾವು ಅವರಿಗೆ ಇಸ್ಹಾಕ್ ಎಂಬ ಪುತ್ರನ ಜನನದ ಬಗ್ಗೆಯೂ ಶುಭವಾರ್ತೆಯನ್ನು ತಿಳಿಸಿದೆವು, ಸಜ್ಜನರಲ್ಲಿ ಸೇರಿದ ಓರ್ವ ಪ್ರವಾದಿ ಎಂಬ ನೆಲೆಯಲ್ಲಿ. وباركنا عليه وعلى إسحاق ومن ذريتهما محسن وظالم لنفسه مبين. ನಾವು ಅವರಿಗೂ ಇಸ್ಹಾಕ್ರಿಗೂ ಅನುಗ್ರಹ ನೀಡಿದೆವು. ಅವರಿಬ್ಬರ ಸಂತತಿಗಳಲ್ಲಿ ಸಜ್ಜನರಿರುವರು, ಸ್ವತಃ ತಮ್ಮೊಂದಿಗೆ ಸ್ಪಷ್ಟವಾದ ಅಕ್ರಮವೆಸಗುವವರೂ ಇರುವರು. وَلَقَدْ مَنَنَّا عَلَى مُوسَى وَهَارُونَ وَنَجَّيْنَاهُمَا وَقَوْمَهُمَا مِنَ الْكَرْبِ الْعَظِيمِ وَنَصَرْنَاهُمْ فَكَانُوا هُمُ الْغَالِبِينَ. ಖಂಡಿತವಾಗಿಯೂ ನಾವು ಮೂಸಾ ಮತ್ತು ಹಾರೂನ್ರಿಗೆ ಔದಾರ್ಯ ತೋರಿರುವೆವು. ಅವರಿಬ್ಬರನ್ನು ಮತ್ತು ಅವರ ಜನತೆಯನ್ನು ನಾವು ಮಹಾ ದುರಂತದಿಂದ ರಕ್ಷಿಸಿದೆವು. ನಾವು ಅವರಿಗೆ ಸಹಾಯವನ್ನು ಮಾಡಿದೆವು, ಆಗ ಅವರೇ ವಿಜಯಿಗಳಾದರು. وآتيناهما الكتاب المستبين وهديناهما الصراط المستقيم وتركنا عليهما في الآخرين. ಅವರಿಬ್ಬರಿಗೂ ನಾವು ವಿಷಯಗಳನ್ನು ಸ್ಪಷ್ಟಪಡಿಸುವ ಗ್ರಂಥವನ್ನು ನೀಡಿದೆವು ಮತ್ತು ಅವರಿಬ್ಬರನ್ನು ನಾವು ನೇರ ಮಾರ್ಗದೆಡೆಗೆ ಮುನ್ನಡೆಸಿದೆವು. ನಂತರದ ತಲೆಮಾರುಗಳಲ್ಲಿ ಅವರ ಕೀರ್ತಿಯನ್ನು ನಾವು ಉಳಿಸಿದೆವು. ಸಲಾಮುನ್ ಅಲಾ ಮೂಸಾ ವ ಹಾರೂನ್ ಇನ್ನಾ ಕದಾಲಿಕ ನಜ್ಜಿಲ್ ಮುಹ್ಸಿನೀನ್ ಇನ್ನಹುಮಾ ಮಿನ್ ಇಬಾದಿನಲ್ ಮುಅ್ಮಿನೀನ್. ಮೂಸಾ ಮತ್ತು ಹಾರೂನ್ರ ಮೇಲೆ ಶಾಂತಿ ಇರಲಿ. ಖಂಡಿತವಾಗಿಯೂ ನಾವು ಸಜ್ಜನರಿಗೆ ಹೀಗೆ ಪ್ರತಿಫಲವನ್ನು ನೀಡುವೆವು. ಖಂಡಿತವಾಗಿಯೂ ಅವರಿಬ್ಬರೂ ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಿ ಸೇರಿದವರಾಗಿರುವರು. وَإِنَّ إِلْيَاسَ لَمِنَ الْمُرْسَلِينَ إِذْ قَالَ لِقَوْمِهِ أَلَا تَتَّقُونَ. ಖಂಡಿತವಾಗಿಯೂ ಇಲ್ಯಾಸ್ ಪ್ರವಾದಿಗಳಲ್ಲಿ ಒಬ್ಬರಾಗಿರುವರು. ಅವರು ತಮ್ಮ ಜನತೆಯೊಂದಿಗೆ ಹೇಳಿದ ಸಂದರ್ಭ,
ನೀವು ಭಯಭಕ್ತಿ ಪಾಲಿಸಲಾರಿರಿ. أتدعون بعلا وتذرون أحسن الخالقين الله ربكم ورب آبائكم الأولين. ನೀವು ಬಾಲನ್ನು ಕರೆದು ಪ್ರಾರ್ಥಿಸುತ್ತಾ ಅತ್ಯುತ್ತಮ ಸೃಷ್ಟಿಕರ್ತನನ್ನು ನಿಮ್ಮ ಮತ್ತು ನಿಮ್ಮ ಪೂರ್ವಿಕರ ರಬ್ಬಾದ ಅಂದರೆ ಪರಿಪಾಲಕನಾದ ಅಲ್ಲಾಹುವನ್ನು ತೊರೆಯುವಿರಾ? فكذبوه فإنهم لمحضرون إلا عباد الله المخلصين. ಆಗ ಅವರು ಅವರನ್ನು ನಿಷೇಧಿಸಿದರು. ಆದ್ದರಿಂದ ಖಂಡಿತವಾಗಿಯೂ ಅವರನ್ನು ಶಿಕ್ಷೆಗೆ ಹಾಜರುಪಡಿಸಲಾಗುವುದು ಅಲ್ಲಾಹುವಿನ ನಿಷ್ಕಳಂಕರಾದ ದಾಸರ ಹೊರತು. وتركنا عليه في الآخرين سلام على الياسين. ನಂತರದ ತಲೆಮಾರುಗಳಲ್ಲಿ ನಾವು ಅವರ ಕೀರ್ತಿಯನ್ನು ಉಳಿಸಿದೆವು. ಇಲ್ಯಾಸ್ರ ಮೇಲೆ ಶಾಂತಿ ಇರಲಿ. إنا كذلك نجزي المحسنين إنه من عبادنا المؤمنين. ಖಂಡಿತವಾಗಿಯೂ ನಾವು ಸಜ್ಜನರಿಗೆ ಹೀಗೆ ಪ್ರತಿಫಲವನ್ನು ನೀಡುವೆವು. ಖಂಡಿತವಾಗಿಯೂ ಅವರು ನಮ್ಮ ಸತ್ಯವಿಶ್ವಾಸಿ ದಾಸರಲ್ಲಿ ಸೇರಿದವರಾಗಿರುವರು. وإن لوطا لمن المرسلين إذ نجيناه وأهله أجمعين إلا عجوزا في الغابرين. ಖಂಡಿತವಾಗಿಯೂ ಲೂತ್ ಸಂದೇಶವಾಹಕರಲ್ಲಿ ಸೇರಿದವರಾಗಿರುವರು. ಅವರನ್ನು ಮತ್ತು ಅವರ ಕುಟುಂಬವನ್ನು ನಾವು ಸಂಪೂರ್ಣವಾಗಿ ರಕ್ಷಿಸಿದ ಸಂದರ್ಭ ಹಿಂಜರಿದು ನಿಂತವರಲ್ಲಿ ಸೇರಿದ ಓರ್ವ ವೃದ್ಧೆಯ ಹೊರತು. ثم دمرنا الآخرين ತರುವಾಯ ಇತರರನ್ನು ನಾವು ನಾಶ ಮಾಡಿದೆವು. وإنكم لتمرون عليهم مصبحين وبالليل أفلا تعقلون. ಖಂಡಿತವಾಗಿಯೂ ನೀವು ಬೆಳಗ್ಗೆ ಮತ್ತು ರಾತ್ರಿ ಅವರ ಬಳಿಯಿಂದ ಹಾದು ಹೋಗುತ್ತಿರುವಿರಿ, ಆದರೂ ನೀವು ಚಿಂತಿಸುವುದಿಲ್ಲವೇ? وإن يونس لمن المرسلين إذ أبق إلى الفلك المشحون فساهم فكان من المدحضين. ಖಂಡಿತವಾಗಿಯೂ ಯೂನುಸ್ ಸಂದೇಶವಾಹಕರಲ್ಲಿ ಸೇರಿದವರಾಗಿರುವರು. ಅವರು ಭಾರ ತುಂಬಿದ ಹಡಗಿನೆಡೆಗೆ ಪಲಾಯನ ಮಾಡಿದ ಸಂದರ್ಭ ತರುವಾಯ ಅವರು ಹಡಗಿನಲ್ಲಿದ್ದ ಪ್ರಯಾಣಿಕರೊಂದಿಗೆ ಚೀಟಿ ಎತ್ತುವುದರಲ್ಲಿ ಪಾಲ್ಗೊಂಡರು. ಆಗ ಅವರು ಪರಾಭವಗೊಂಡವರಲ್ಲಿ ಸೇರಿದವರಾದರು. فالتقمه الحوت وهو مليم. ತರುವಾಯ ಅವರು ಆಕ್ಷೇಪಾರ್ಹ ಸ್ಥಿತಿಯಲ್ಲಿದ್ದಾಗ ದೊಡ್ಡ ಮೀನೊಂದು ಅವರನ್ನು ನುಂಗಿತು. فلولا أنه كان من المسبحين للبث في بطنه إلى يوم يبعثون. ಆದರೆ ಅವರು ಅಲ್ಲಾಹುವಿನ ಪರಿಪಾವನತೆಯನ್ನು ಕೊಂಡಾಡುವವರಲ್ಲಿ ಸೇರಿಲ್ಲದಿರುತ್ತಿದ್ದರೆ ಜನರನ್ನು ಪುನರುತ್ಥಾನಗೊಳಿಸಲಾಗುವ ದಿನದವರೆಗೂ ಅವರು ಅದರ ಉದರದಲ್ಲೇ ತಂಗಿರುತ್ತಿದ್ದರು. فنبذناه بالعراء وهو سقيم وأنبتنا عليه شجرة من يقطين. ತರುವಾಯ ಅಸ್ವಸ್ಥರಾಗಿರುವ ಸ್ಥಿತಿಯಲ್ಲಿ ನಾವು ಅವರನ್ನು ಬಯಲು ಪ್ರದೇಶಕ್ಕೆ ಎಸೆದೆವು. ನಾವು ಅವರ ಮೇಲೆ ಯಕ್ತೀನ್ ಮರವನ್ನು ಬೆಳೆಸಿದೆವು. وأرسلناه إلى 100,000 أو يزيدون. ನಾವು ಅವರನ್ನು 100,000 ಅಥವಾ ಅದಕ್ಕಿಂತಲೂ ಹೆಚ್ಚು ಸಂಖ್ಯೆಯ ಜನರೆಡೆಗೆ ಕಳುಹಿಸಿದೆವು. فآمنوا فمتعناهم إلى حين. ಅವರು ವಿಶ್ವಾಸವಿಟ್ಟರು,
ತನ್ನಿಮಿತ್ತ ನಾವು ಅವರಿಗೆ ದೀರ್ಘಕಾಲದ ತನಕ ಸುಖ ಸೌಕರ್ಯಗಳನ್ನು ಒದಗಿಸಿದೆವು. فاستفتهم ألربك البنات ولهم البنون أم خلقنا الملائكة إناثا وهم شاهدون. ಓ ಪ್ರವಾದಿಯವರೇ, ತಮ್ಮ ರಬ್ಬಿಗೆ ಅಂದರೆ ತಮ್ಮ ಪರಿಪಾಲಕನಿಗೆ ಹೆಣ್ಣು ಮಕ್ಕಳು ಮತ್ತು ಅವರಿಗೆ ಗಂಡು ಮಕ್ಕಳೇ, ಅಥವಾ ನಾವು ಮಲಕ್ಗಳನ್ನು ಹೆಣ್ಣಾಗಿ ಸೃಷ್ಟಿಸಿರುವುದನ್ನು ಅವರು ಕಣ್ಣಾರೆ ಕಂಡಿರುವರೇ ಎಂದು ಅವರೊಂದಿಗೆ ಅಂದರೆ ಬಹುದೇವಾರಾಧಕರೊಂದಿಗೆ ಅಭಿಪ್ರಾಯವನ್ನು ಕೇಳಿರಿ. ಅಲಾ ಇನ್ನಹುಂ ಮಿನ್ ಇಫ್ಕಿಹಿಂ ಲಯಕೂಲೂನ್ من إفكهم ليقولون ولد الله وإنهم لكاذبون. ಅರಿಯಿರಿ, ಅಲ್ಲಾಹು ಸಂತತಿಗೆ ಜನ್ಮ ನೀಡಿರುವನೆಂದು ಅವರು ಹೇಳುತ್ತಿರುವುದು ಖಂಡಿತವಾಗಿಯೂ ಅವರ ಸುಳ್ಳಾರೋಪಗಳ ಪೈಕಿ ಸೇರಿದ್ದಾಗಿದೆ. ಖಂಡಿತವಾಗಿಯೂ ಅವರು ಸುಳ್ಳು ನುಡಿಯುವವರಾಗಿರುವರು. ಅಸ್ತಾಫಲ್ ಬನಾತಿ ಅಲಲ್ ಬನೀನ್ ما لكم كيف تحكمون أفلا تذكرون. ಗಂಡು ಮಕ್ಕಳಿಗೆ ಮಿಗಿಲಾಗಿ ಅವನು ಹೆಣ್ಮಕ್ಕಳನ್ನು ಆರಿಸಿರುವನೇ, ನಿಮಗೇನಾಗಿದೆ? ನೀವು ಹೇಗೆ ತೀರ್ಪು ನೀಡುತ್ತಿರುವಿರಿ? ನೀವು ಚಿಂತಿಸಲಾರಿರೇ? ಅಂ ಲಕುಂ ಸುಲ್ತಾನುಂ ಮುಬೀನ್ ಫಅತೂ ಬಿಕಿತಾಬಿಕುಂ ಇನ್ ಕುಂತುಂ ಸಾದಿಕೀನ್. ಅಥವಾ ಸ್ಪಷ್ಟವಾದ ಯಾವುದಾದರೂ ಆಧಾರ ಪ್ರಮಾಣವು ನಿಮಗೆ ಸಿಕ್ಕಿದೆಯೇ? ಹಾಗಿದ್ದರೆ ನೀವು ನಿಮ್ಮ ದಾಖಲೆಯನ್ನು ತನ್ನಿರಿ, ನೀವು ಸತ್ಯಸಂಧರಾಗಿದ್ದರೆ. ವಜಅಲೂ ಬೈನಹು ವಬೈನಲ್ ಜಿನ್ನತಿ ನಸಬಾ ವಲಕದ್ ಅಲಿಮತಿಲ್ ಜಿನ್ನತು ಇನ್ನಹುಂ ಲಮುಹ್ದರೂನ್. ಅವರು ಅವನ ಅಂದರೆ ಅಲ್ಲಾಹುವಿನ ಮತ್ತು ಜಿನ್ನುಗಳ ಮಧ್ಯೆ ಕುಟುಂಬ ಸಂಬಂಧವನ್ನು ಸ್ಥಾಪಿಸಿದ್ದರು, ಆದರೆ ತಮ್ಮನ್ನು ಖಂಡಿತವಾಗಿಯೂ ಶಿಕ್ಷೆಗೆ ಹಾಜರುಪಡಿಸಲಾಗುವುದೆಂದು ಜಿನ್ನುಗಳು ಅರಿತಿರುವರು. ಸುಬ್ಹಾನಲ್ಲಾಹಿ ಅಮ್ಮಾ ಯಸಿಫೂನ್ ಇಲ್ಲಾ ಇಬಾದಲ್ಲಾಹಿಲ್ ಮುಖ್ಲಸೀನ್. ಅವರು ಸುಳ್ಳು ಸುಳ್ಳಾಗಿ ಆರೋಪಿಸುವುದರಿಂದೆಲ್ಲ ಅಲ್ಲಾಹು ಪರಮ ಪಾವನನಾಗಿರುವನು, ಆದರೆ ಅಲ್ಲಾಹುವಿನ ನಿಷ್ಕಳಂಕರಾದ ದಾಸರು ಇದರಿಂದೆಲ್ಲ ಹೊರತಾಗಿರುವರು. ಫಇನ್ನಕುಂ ವಮಾ ತಅಬುದೂನ್ ಮಾ ಅಂತುಂ ಅಲೈಹಿ ಬಿಫಾತಿನೀನ್ ಇಲ್ಲಾ ಮನ್ ಹುವ ಸಾಲಿಲ್ ಜಹೀಮ್. ಖಂಡಿತವಾಗಿಯೂ ನಿಮಗಾಗಲಿ ನೀವು ಏನನ್ನು ಆರಾಧಿಸುತ್ತಿರುವಿರೋ ಅವುಗಳಿಗಾಗಲಿ ಅವನ ಅಂದರೆ ಅಲ್ಲಾಹುವಿನ ವಿರುದ್ಧ ಯಾರನ್ನೂ ಕ್ಷೋಭೆಗೊಳಪಡಿಸಲು ಸಾಧ್ಯವಾಗದು, ನರಕಾಗ್ನಿಯಲ್ಲಿ ಉರಿದು ಹೋಗುವವನ ಹೊರತು. ವಮಾ ಮಿನ್ನಾ ಇಲ್ಲಾ ಲಹು ಮಕಾಮುಂ ಮಅಲೂಮ್ ವ ಇನ್ನಾ ಲನಹ್ನು ಸ್ಸಾಫೂನ್ ವ ಇನ್ನಾ ಲನಹ್ನುಲ್ ಮುಸಬ್ಬಿಹೂನ್. ಮಲಕುಗಳು ಹೇಳುವರು, ನಿಶ್ಚಿತ ಸ್ಥಾನವುಳ್ಳವರಾಗಿಯೇ ಹೊರತು ನಮ್ಮ ಪೈಕಿ ಯಾರೂ ಇಲ್ಲ. ಖಂಡಿತವಾಗಿಯೂ ಸಾಲುಗಟ್ಟಿ ನಿಲ್ಲುವವರು ನಾವೇ ಆಗಿರುವೆವು. ಖಂಡಿತವಾಗಿಯೂ ಅಲ್ಲಾಹುವಿನ ಪರಿಪಾವನತೆಯನ್ನು ಕೊಂಡಾಡುವವರು ನಾವೇ ಆಗಿರುವೆವು. ವಇನ್ ಕಾನೂ ಲಯಕೂಲೂನ್ ಲೌ ಅನ್ನ ಇಂದನಾ ದಿಕ್ರನ್ ಮಿನಲ್ ಅವ್ವಲೀನ್ ಲಕುನ್ನಾ ಇಬಾದಲ್ಲಾಹಿಲ್ ಮುಖ್ಲಸೀನ್. ಖಂಡಿತವಾಗಿಯೂ ಅವರು ಅಂದರೆ ಸತ್ಯ ನಿಷೇಧಿಗಳು ಹೇಳುತ್ತಿದ್ದರು, ಪೂರ್ವಿಕರಿಂದ ಸಿಕ್ಕಿದ ಯಾವುದಾದರೂ ಉಪದೇಶವು ನಮ್ಮ ಬಳಿ ಇರುತ್ತಿದ್ದರೆ ನಾವು ಅಲ್ಲಾಹುವಿನ ನಿಷ್ಕಳಂಕ ದಾಸರಾಗಿಯೇ ತೀರುತ್ತಿದ್ದೆವು. ಫಕಫರೂ ಬಿಹ್
فسوف يعلمون. ಆದರೂ ಅವರು ಇದರಲ್ಲಿ ಅಂದರೆ ಈ ಗ್ರಂಥದಲ್ಲಿ ಅವಿಶ್ವಾಸವಿಟ್ಟರು. ಆದ್ದರಿಂದ ತರುವಾಯ ಅವರು ವಾಸ್ತವವನ್ನು ಅರಿತುಕೊಳ್ಳುವರು. وَلَقَدْ سَبَقَتْ كَلِمَتُنَا لِعِبَادِنَا الْمُرْسَلِينَ. ಸಂದೇಶವಾಹಕರಾಗಿ ಕಳುಹಿಸಲಾಗಿರುವ ನಮ್ಮ ದಾಸರೊಂದಿಗೆ ನಮ್ಮ ವಚನವು ಮುಂಚೆಯೇ ಉಂಟಾಗಿತ್ತು. إِنَّهُمْ لَهُمُ الْمَنْصُورُونَ وَإِنَّ جُنْدَنَا لَهُمُ الْغَالِبُونَ. ಅಂದರೆ ಖಂಡಿತವಾಗಿಯೂ ಸಹಾಯ ಮಾಡಲ್ಪಡುವವರು ಅವರೇ ಆಗಿರುವರು ಮತ್ತು ಖಂಡಿತವಾಗಿಯೂ ನಮ್ಮ ಸೈನ್ಯವೇ ವಿಜೇತರಾಗುವರು ಎಂದು. فَتَوَلَّ عَنْهُمْ حَتَّى حِينٍ وَأَبْصِرْهُمْ فَسَوْفَ يُبْصِرُونَ. ಆದ್ದರಿಂದ ಒಂದು ಅವಧಿಯವರೆಗೆ ತಾವು ಅವರಿಂದ ವಿಮುಖರಾಗಿರಿ, ಅವರನ್ನು ವೀಕ್ಷಿಸುತ್ತೀರಿ, ತರುವಾಯ ಅವರೇ ಕಂಡುಕೊಳ್ಳುವರು. أَفَبِعَذَابِنَا يَسْتَعْجِلُونَ فَإِذَا نَزَلَ بِسَاحَتِهِمْ فَسَاءَ صَبَاحُ الْمُنذَرِينَ. ಅವರು ನಮ್ಮ ಶಿಕ್ಷೆಯ ಬಗ್ಗೆ ಆತುರ ಪಡುತ್ತಿರುವರೇ, ಆದರೆ ಅದು ಅವರ ಅಂಗಳದಲ್ಲಿ ಇಳಿದರೆ ಮುನ್ನೆಚ್ಚರಿಕೆ ನೀಡಲಾದವರ ಪ್ರಭಾತವು ಎಷ್ಟು ನಿಕೃಷ್ಟವಾಗಿರುವುದು. وَتَوَلَّ عَنْهُمْ حَتَّى حِينٍ وَأَبْصِرْ فَسَوْفَ يُبْصِرُونَ. ಆದ್ದರಿಂದ ಒಂದು ಅವಧಿಯವರೆಗೆ ತಾವು ಅವರಿಂದ ವಿಮುಖರಾಗಿರಿ ಮತ್ತು ವೀಕ್ಷಿಸುತ್ತೀರಿ, ತರುವಾಯ ಅವರೇ ಕಂಡುಕೊಳ್ಳುವರು. سبحان ربك رب العزة عما يصفون. ಪ್ರತಾಪದ ಒಡೆಯನಾಗಿರುವ ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಅವರು ಸುಳ್ಳು ಸುಳ್ಳಾಗಿ ಆರೋಪಿಸುವುದರಿಂದೆಲ್ಲ ಪರಮ ಪಾವನನಾಗಿರುವನು. وسلام على المرسلين والحمد لله رب العالمين. ಸಂದೇಶವಾಹಕರ ಮೇಲೆ ಶಾಂತಿ ಇರಲಿ, ಸರ್ವಲೋಕಗಳ ರಬ್ಬಾದ ಅಂದರೆ ಸರ್ವಲೋಕಗಳ ಪರಿಪಾಲಕನಾದ ಅಲ್ಲಾಹುವಿಗೆ ಸ್ತುತಿ.